ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಎಷ್ಟೋ ಜನ ಫಾರಿನ್ನಲ್ಲಿ ಕೆಲಸ ಮಾಡ್ತಿರ್ತಾರೆ, ವಿದೇಶಗಳಲ್ಲಿ ಉದ್ಯೋಗ ಮಾಡ್ತಿರ್ತೀರಿ. ಭಾರತದಲ್ಲಿ ಕುಟುಂಬ ಬಿಟ್ಟು ದೂರ ಇರಬೇಕಾದ ಪರಿಸ್ಥಿತಿ ತುಂಬ ಜನ NRIಗಳಿಗೆ ಇದ್ದೇ ಇರುತ್ತೆ. ಯಾಕಂದರೆ NRIಗಳು ಅಂದ ತಕ್ಷಣ ಅಮೆರಿಕ, ಯುರೋಪಿಯನ್ ರಾಷ್ಟ್ರಗಳಲ್ಲಿ ಬಿಸ್ನೆಸ್ ಮಾಡ್ತಿರೋರು, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋರು ಇರ್ತಾರೆ. ಹಾಗೆ ಗಲ್ಫ್ ಕಂಟ್ರೀಸಲ್ಲಿ ಇತ್ತೀಚೆಗೆ ಆಸಿಯಾನ್ ರಾಷ್ಟ್ರಗಳಲ್ಲೂ ಕೂಡ ದುಡಿತಾ ಇರೋರು, ಕಷ್ಟಪಟ್ಟು ಕೆಲಸ ಮಾಡ್ತಿರೋರು ಕೂಡ ಇರ್ತಾರೆ. ಆಗಾಗ ಭಾರತಕ್ಕೆ ಬಂದು ಕುಟುಂಬವನ್ನು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅಂತ NRIಗಳಲ್ಲಿ ತುಂಬಾ ಜನ ಟರ್ಮ್ ಇನ್ಶೂರೆನ್ಸ್ ಇನ್ನೂ ಮಾಡಿಸಿಲ್ಲದೆ ಇರಬಹುದು. ಸ್ನೇಹಿತರೆ, ಟರ್ಮ್ ಇನ್ಶೂರೆನ್ಸ್ ಭಾರತದಲ್ಲಿ ತಗೊಂಡಿದ್ರೆ NRIಗಳ ಕುಟುಂಬಕ್ಕೆ ದೊಡ್ಡ ಲೈಫ್ ಸೆಕ್ಯೂರಿಟಿ ಸಿಗುತ್ತೆ. ಸೊ ಈ ವರದಿಯಲ್ಲಿ ವಿಶೇಷವಾಗಿ NRIಗಳಿಗೆ, ವಿದೇಶಗಳಲ್ಲಿ ಕೆಲಸ ಮಾಡ್ತಿರೋ ಭಾರತೀಯರಿಗೆ ಭಾರತದ ಟರ್ಮ್ ಇನ್ಶೂರೆನ್ಸ್ನಲ್ಲಿ ಏನೆಲ್ಲ ಲೇಟೆಸ್ಟ್ ಆಪ್ಷನ್ಸ್ ಇವೆ, ಅವರಿಗೆ ಟರ್ಮ್ ಇನ್ಶೂರೆನ್ಸ್ ಯಾಕೆ ಮುಖ್ಯ, ಅದೆಲ್ಲವನ್ನ ಈ ವರದಿಯಲ್ಲಿ ನಾವು ನೋಡ್ತಾ ಹೋಗೋಣ. NRI ಟರ್ಮ್ ಇನ್ಶೂರೆನ್ಸ್ ಯಾಕೆ? ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಟರ್ಮ್ ಇನ್ಶೂರೆನ್ಸ್ ಅನ್ನು ಸಿಂಪಲ್ ಇಂಡಿಯನ್ ಪಾಲಿಸಿ ಮಾಡಿಸೋದರ ಮೂಲಕ NRIಗಳು ಅವರ ಕುಟುಂಬದ ಭವಿಷ್ಯವನ್ನೇ ಸೇಫ್ ಮಾಡ್ಕೋಬೋದು. ಜೊತೆಗೆ ಅವರು ಕಷ್ಟಪಟ್ಟು ದುಡಿದು ಆಸೆಯಿಂದ ಖರೀದಿ ಮಾಡಿದ ಅವರ ಆಸ್ತಿಯೇ ಅವರ ಕುಟುಂಬಕ್ಕೆ ಬರ್ಡನ್ ಆಗದಿರೋ ಥರ ನೋಡ್ಕೊಳ್ಬೋದು. ಎಷ್ಟೋ NRIಗಳು ಗಲ್ಫ್ ಕಂಟ್ರೀಸಲ್ಲಿ ದುಡಿಯೋಕೆ ಶುರು ಮಾಡಿದಾಗಲೇ EMI ತಗೊಂಡು ಅಥವಾ ಬೇರೆ ರೀತಿ ಸಾಲ ಮಾಡಿ ಊರಲ್ಲಿ ಕುಟುಂಬಕ್ಕಾಗಿ ಆಸ್ತಿ ಖರೀದಿ ಮಾಡೋದು, ಮನೆ ಕಟ್ಸೋದು, ಸೈಟ್ ತಗೊಳೋದೆಲ್ಲ ಮಾಡಿರ್ತಾರೆ. ಅದು ಗಲ್ಫ್ ಅಂತಲ್ಲ, ಎಲ್ಲೇ ಇರೋರು ಕೂಡ, ಬೇರೆ ಯಾವುದೇ ಕಂಟ್ರಿಲಿ ಇರೋರು ಕೂಡ ಆ ಥರ ಮಾಡಿರ್ಬೋದು. ಅಥವಾ ಯಾವುದಾದ್ರೂ ಬಿಸ್ನೆಸ್ ಮಾಡೋಣ ಅಂತ ಲೋನ್ ತಗೊಂಡು ಹೂಡಿಕೆ ಮಾಡಿರ್ಬೋದು. ಇಂಥ ಟೈಮ್ನಲ್ಲಿ ದುರದೃಷ್ಟವಶಾತ್ ವಿದೇಶದಲ್ಲಿದ್ದಾಗಲೇ ಅವರು ಮೃತಪಟ್ಟರೆ, ಏನಾದರೂ ದುರಂತದ ಘಟನೆಗಳಾಯಿತು ಅಂತ ಹೇಳಿದ್ರೆ, ಕೋಟಿಗಟ್ಟಲೆ ಬೆಲೆಯ ಹೋಮ್ ಲೋನ್ಗಳು, ಪ್ರಾಪರ್ಟಿ ಲೋನ್, ಬಿಸ್ನೆಸ್ ಲೋನ್ ಅದು ಕಣ್ಮರೆ ಆಗಲ್ಲ, ಅದು ಕುಟುಂಬದ ಮೇಲೆ ಬಂದು ಬೀಳುತ್ತೆ. ಒಂದು ಸಾಲ ತೀರಿಸೋಕೆ ಅವರು ಕಷ್ಟಪಡಬೇಕಾಗತ್ತೆ, ಅಥವಾ ಇಷ್ಟಪಟ್ಟು ತಗೊಂಡಿರೋ ಮನೆಯನ್ನು ಮಾರೋ ಸಂದರ್ಭ ಕೂಡ ಬರ್ಬೋದು. ಅದರ ಬದಲು ಬರೀ 500-600 ರೂಪಾಯಿಯ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರೆ 1 ಕೋಟಿ ರೂಪಾಯಿವರೆಗೂ ಕುಟುಂಬಕ್ಕೆ ಲೈಫ್ ಕವರ್ ಕೊಡಿಸ್ಬೋದು. 1000 ರೂಪಾಯಿ ಆಸುಪಾಸಿಗೆಲ್ಲ 2 ಕೋಟಿ ರೂಪಾಯಿನ ಟರ್ಮ್ ಇನ್ಶೂರೆನ್ಸ್ ಅನ್ನು ಮಾಡಿಸ್ಬೋದು. NRIಗಳ ಆಬ್ಸೆನ್ಸ್ನಲ್ಲೂ ಕುಟುಂಬ ಹಣಕಾಸಿನ ಸಮಸ್ಯೆಗೆ ಸಿಕ್ಕಾಕೊಳ್ಳದೆ ಸೇಫ್ ಆಗಿರುತ್ತೆ. ಇತ್ತೀಚೆಗೆ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಅವೇರ್ನೆಸ್ ಅಂತೂ ಜಾಸ್ತಿ ಆಗ್ತಾ ಇದೆ. ಭಾರತದ ಟರ್ಮ್ ಇನ್ಶೂರೆನ್ಸ್ ತಗೊಳ್ತಿರೋ NRIಗಳ ಸಂಖ್ಯೆ ತುಂಬ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಪಾಲಿಸಿ ಬಜಾರ್ ಮೂಲಕ ಟರ್ಮ್ ಇನ್ಶೂರೆನ್ಸ್ ತಗೊಳ್ತಿರೋ 18ರಿಂದ 60 ವರ್ಷದ NRIಗಳ ಸಂಖ್ಯೆ ಕಳೆದ ವರ್ಷಕ್ಕಿಂತ ಈ ವರ್ಷ ಬರೋಬ್ಬರಿ 130% ಜಾಸ್ತಿ ಆಗಿದೆ. ಹಾಗಿದ್ರೆ ಭಾರತದ ಟರ್ಮ್ ಇನ್ಶೂರೆನ್ಸ್ನಲ್ಲಿ ಏನೇನು ಆಪ್ಷನ್ ಇದೆ? ಅತಿ ಕಡಿಮೆ ಬೆಲೆ, ದೊಡ್ಡ ಕವರೇಜ್, ವರ್ಲ್ಡ್ ವೈಡ್ ಕವರೇಜ್. UAE, ಸಿಂಗಪುರ್ ಕಂಪೇರ್ ಮಾಡಿದ್ರೆ 30ರಿಂದ 50% ಕಮ್ಮಿ ಪ್ರೀಮಿಯಂನಲ್ಲಿ ಭಾರತದಲ್ಲಿ ಟರ್ಮ್ ಪ್ಲಾನ್ ಸಿಗ್ತಾ ಇವೆ. ತಿಂಗಳಿಗೆ 500-600 ರೂಪಾಯಿ ಒಳಗಿನ ಪ್ರೀಮಿಯಂನಲ್ಲಿ 1 ಕೋಟಿ ರೂಪಾಯಿವರೆಗೂ ಲೈಫ್ ಕವರ್ ಇರೋ ಪ್ಲಾನ್ಸ್ ಇದೆ. ಅಂದರೆ ಯಂಗ್ ಏಜ್ನಲ್ಲಿ ಜಾಯಿನ್ ಆದವ್ರಿಗೆ ಕಮ್ಮಿ ಇರುತ್ತೆ, ಏಜ್ ಜಾಸ್ತಿ ಆಗ್ತಾ ಹೋದಾಗೂ ಕೂಡ ಪ್ರೀಮಿಯಂ ಕೂಡ ಜಾಸ್ತಿ ಆಗುತ್ತೆ. ಅದೇ ಕಾರಣಕ್ಕೆ ಯಾವತ್ತೂ ಕೂಡ ಟರ್ಮ್ ಇನ್ಶೂರೆನ್ಸ್ ಎಷ್ಟು ಯಂಗ್ ಏಜ್ನಲ್ಲಿ ಜಾಯಿನ್ ಆಗಿ ಲೋ ಪ್ರೀಮಿಯಂ ಲಾಕ್ ಮಾಡ್ಕೊಳ್ತೀವೋ ಅಷ್ಟು ಒಳ್ಳೆಯದು. ಕವರೇಜ್ ಕೂಡ ಆವಾಗಿಂದಲೇ ಶುರುವಾಗಿರುತ್ತೆ. ಅಲ್ಲದೆ NRIಗಳು NRE ಅಕೌಂಟ್ ಮೂಲಕ ಪ್ಲಾನ್ ಖರೀದಿ ಮಾಡಿದ್ರೆ 18% GST ವೇವರ್ ಸಿಗುತ್ತೆ. ಪ್ಲಸ್ ಆನ್ಯುವಲ್ ಮೋಡ್ ತಗೊಂಡ್ರೆ, ಅಂದ್ರೆ ವರ್ಷಕ್ಕೆ ಒಂದೇ ಸಲ ಪ್ರೀಮಿಯಂ ಕಟ್ಟೋ ಆಪ್ಷನ್ ಆಯ್ಕೆ ಮಾಡಿಕೊಂಡ್ರೆ ಎಕ್ಸ್ಟ್ರಾ 5%. ಸೊ ಟೋಟಲ್ 23% ಡಿಸ್ಕೌಂಟ್ ಅನ್ನ ಪಡ್ಕೊಳ್ಬಹುದು. 30%ಗಿಂತ ಜಾಸ್ತಿ NRIಗಳು ಈ GST ವೇವರ್ ಆಪ್ಷನ್ ಅನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲದೆ ಸರಾಸರಿ ವಾರ್ಷಿಕ ಆದಾಯ 35 ಲಕ್ಷ ರೂಪಾಯಿಗಿಂತ ಜಾಸ್ತಿ ಇರೋ NRIಗಳಿಗೆ ಅವರಿಗೆ ಲೈಫ್ ಕವರೇಜ್ ಕೂಡ ಜಾಸ್ತಿ ಬೇಕಾಗತ್ತಲ್ಲ. ಸೊ 5 ಕೋಟಿ ರೂಪಾಯಿವರೆಗೂ ಕವರೇಜ್ ಕೊಡೋ ಟರ್ಮ್ ಪ್ಲಾನ್ಗಳನ್ನು ಭಾರತೀಯ ಕಂಪನಿಗಳು ಆಫರ್ ಮಾಡ್ತಿವೆ. UK, US ಪಾಲಿಸಿ ಟರ್ಮ್ ಕೇವಲ 30-40 ವರ್ಷ ಇರುತ್ತೆ. ಜೊತೆಗೆ ಲೈಫ್ ಕವರೇಜ್ ಕೂಡ 85 ವರ್ಷಗಳವರೆಗೆ ಸಿಗುತ್ತೆ. ಆದರೆ ಭಾರತದಲ್ಲಿ ಇನ್ನೂ ಹೆಚ್ಚಿನ ಅವಧಿಯ ಪಾಲಿಸಿ ಟರ್ಮ್ ಇರುತ್ತೆ. ಜೊತೆಗೆ ಕವರೇಜ್ ಕೂಡ ಜೀವನ ಪೂರ್ತಿ ಇರುತ್ತೆ. ಅಂದರೆ ಆಲ್ಮೋಸ್ಟ್ 99 ವರ್ಷದವರೆಗೆ ಲೈಫ್ ಕವರ್ ಸಿಗುತ್ತೆ. ಜೀವನ ಪೂರ್ತಿ ಇನ್ಶೋರ್ಡ್ ಆಗಿರ್ಬೋದು. ರಿಟೈರ್ ಆದಮೇಲೂ ಕೂಡ ಕುಟುಂಬಕ್ಕೆ ಆಸರೆ ಆಗಿರ್ಬೋದು. ನೀವು ಭಾರತೀಯ ಕಂಪನಿ ಮೂಲಕ ಇನ್ಶೂರೆನ್ಸ್ ತಗೋತಾ ಇದ್ರೂ ನೀವಿರೋ ಜಾಗದಲ್ಲೇ ಮೆಡಿಕಲ್ ಟೆಸ್ಟನ್ನು ಮಾಡಿಸ್ಕೋಬೋದು. ನೀವಿರೋ ದೇಶದ ಥರ್ಡ್ ಪಾರ್ಟಿ ಸ್ಟಾಫ್ ಬಂದು ಮೆಡಿಕಲ್ ಟೆಸ್ಟ್ ಮಾಡಿ ಆ ರಿಪೋರ್ಟನ್ನು ಕಳಿಸ್ಕೊಡ್ತಾರೆ. ಅದು ಕೂಡ ಯಾವುದೇ ಹೆಚ್ಚುವರಿ ಕಾಸ್ಟ್ ಇಲ್ಲದೆ. ಅಲ್ಲದೆ ಇತ್ತೀಚೆಗೆ ಭಾರತದ ಟರ್ಮ್ ಇನ್ಶೂರೆನ್ಸ್ ತಗೊಳ್ತಿರೋರು ಲಿಮಿಟೆಡ್ ಪೇ ಟರ್ಮ್ ಇನ್ಶೂರೆನ್ಸ್ ಹೆಚ್ಚಾಗಿ ಆಯ್ಕೆ ಮಾಡ್ಕೊಳ್ತಿದ್ದಾರೆ. ಅಂದರೆ ಕಡಿಮೆ ಅವಧಿಯಲ್ಲಿ, ಅಂದರೆ ಒಂದು 10 ವರ್ಷಗಳಲ್ಲಿ ಪ್ರೀಮಿಯಂ ಕಟ್ಟಿ ಮುಗಿಸ್ಬಿಡೋದು. ಇದರಿಂದ ಗ್ರಾಹಕರು ಕಟ್ಟೋ ಒಟ್ಟು ಪ್ರೀಮಿಯಂ ಮೊತ್ತ ಕೂಡ ಕಮ್ಮಿ ಆಗುತ್ತೆ. ಕವರೇಜ್ ಮಾತ್ರ ಎಷ್ಟು ವರ್ಷಕ್ಕೆ ಮಾಡಿಸಿರ್ತೀರೋ ಅಷ್ಟು ವರ್ಷಕ್ಕೆ ಇರುತ್ತೆ. ಇನ್ನು ಇಂಟ್ರೆಸ್ಟಿಂಗ್ ಫೀಚರ್ ಏನು ಅಂತ ಹೇಳಿದ್ರೆ, ಪ್ರೀಮಿಯಂ ವಾಪಸ್ ಪಡೆಯೋ ಆಪ್ಷನ್. ಎಷ್ಟೋ ಜನರಿಗೆ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ಅವಧಿಯಲ್ಲಿ ಏನೂ ಆಗಿಲ್ಲ ಅಂದರೆ
ಆರಾಮಾಗಿ ಇದ್ಬಿಟ್ಟೆ ನಾನು 60 ವರ್ಷನೋ 80 ವರ್ಷನೋ ಅಂದರೆ ಆಮೇಲೆ ದುಡ್ಡು ವಾಪಸ್ ಬರೋಂಗಿದ್ರೆ ಚೆನ್ನಾಗಿರುತ್ತಲ್ಲ ಅನ್ನೋ ಲೆಕ್ಕಾಚಾರ ಇರ್ಬೋದು. ಅಂಥವರು ಪ್ರೀಮಿಯಂ ಬ್ಯಾಕ್ ಪ್ಲ್ಯಾನ್ಸನ್ನು ತಗೋಬೋದು. ಒಂದಷ್ಟು ಕಂಪನಿಗಳು ಈ ಫೀಚರನ್ನು ಕೂಡ ಆಫರ್ ಮಾಡ್ತವೆ. ಆದರೆ ಬೇಸಿಕ್ ಟರ್ಮ್ ಇನ್ಶೂರೆನ್ಸ್ ತುಂಬ ಚೀಪ್ ಇರುತ್ತೆ. ಈ ದುಡ್ಡೆಲ್ಲ ವಾಪಸ್ ಬರೋ ಪ್ಲ್ಯಾನ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ, ಪ್ರೀಮಿಯಂ ಜಾಸ್ತಿ ಇರುತ್ತೆ, ಆದರೆ ಅದೆಲ್ಲವೂ ಕೂಡ ವಾಪಸ್ ಬರುತ್ತೆ. ಇದರ ಜೊತೆಗೆ ಒಂದು ವೇಳೆ ಪಾಲಿಸಿ ಹೋಲ್ಡರ್ ಟರ್ಮಿನಲ್ ಇಲ್ನೆಸ್ಗೆ ತುತ್ತಾದರೆ, ಅಂದರೆ ಗುಣ ಮಾಡೋಕ್ಕೆ ಆಗದೇ ಇರೋ ಕಾಯಿಲೆಗೆ ತುತ್ತಾದರೆ ಅರ್ಲಿ ಪೇಔಟ್ ಸಿಗುತ್ತೆ. ಅಂಥ ಸಂದರ್ಭಗಳಲ್ಲೂ ಕೂಡ ಲೈಫ್ ಕವರ್ ಕೊಡ್ಬೋದು. ಆ ರೀತಿಯ ಅರ್ಲಿ ಪೇಔಟ್ ಆಪ್ಷನ್ ಇರೋ ಟರ್ಮ್ ಪ್ಲಾನ್ಸನ್ನು ಕೂಡ ನೀವು ಕಸ್ಟಮೈಸ್ ಮಾಡಿಕೊಂಡು ತಗೋಬಹುದು. ಅದರ ಜೊತೆಗೆ ಒಂದು ವೇಳೆ ಪಾಲಿಸಿ ಹೋಲ್ಡರ್ ಪರ್ಮನೆಂಟ್ ಡಿಸೆಬಿಲಿಟಿಗೆ ತುತ್ತಾದರೆ, ಅಂದರೆ ಕೆಲಸ ಮಾಡೋ ಜಾಗಗಳಲ್ಲಿ ಆಗೋ ದುರಂತಗಳಿಂದ ಕೈಕಾಲು ಕಳ್ಕೊಂಡ್ರೆ ಪ್ರೀಮಿಯಂ ಕಟ್ಟೋದನ್ನು ನಿಲ್ಲಿಸ್ಬೋದು. ಅವರ ಪರವಾಗಿ ಕಂಪನಿಯೇ ಪ್ರೀಮಿಯಂ ಕಟ್ಕೊಳ್ಳೋ ವೇವರ್ ಆಫ್ ಪ್ರೀಮಿಯಂ ಆಪ್ಷನ್ ಕೊಡೋ ಪ್ಲ್ಯಾನ್ಗಳು ಇವೆ. ಈ ರೀತಿ ಬೇರೆ ಬೇರೆ ರೈಡರ್ಸ್ ಇದ್ದಾವೆ, ಆ್ಯಡ್ ಆನ್ಸ್ ಇದ್ದಾವೆ. ಇಂಥ ಪ್ಲ್ಯಾನ್ಗಳು ಸಾಕಷ್ಟು ಪಾಪ್ಯುಲರ್ ಆಗ್ತಾ ಇದ್ದಾವೆ. ಏನೋ ಸಾಕಷ್ಟು ಫೀಚರ್ಗಳಿವೆ ಸ್ನೇಹಿತರೆ. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಕ್ಲಿಕ್ ಮಾಡೋ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. NRIಗಳು ಭಾರತದ ಟಾಪ್ ಇನ್ಶೂರೆನ್ಸ್ ಕಂಪನಿಗಳ ಟರ್ಮ್ ಪ್ಲಾನ್, ಆಫರ್, ಡಿಸ್ಕೌಂಟ್ ಇದೆಲ್ಲವನ್ನು ಕಂಪೇರ್ ಮಾಡಿ ಪರ್ಚೇಸ್ ಮಾಡ್ಬೋದು. ಆಗಲೇ ಹೇಳಿದ ಹಾಗೆ ಭಾರತದ ಟರ್ಮ್ ಇನ್ಶೂರೆನ್ಸ್ ತಗೊಳ್ತಿರೋ NRIಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಭಾರತದ ಟರ್ಮ್ ಪ್ಲಾನ್ ತಗೊಳ್ತಿರೋ NRIಗಳ ಪೈಕಿ 65% ಗಲ್ಫ್ ರೀಜನ್ನಲ್ಲಿ ಇರೋರೇ ತಗೊಳ್ತಿದ್ದಾರೆ. ಅದರಲ್ಲೂ UAEನಲ್ಲಿರೋರೇ 35% ಪರ್ಚೇಸ್ ಮಾಡ್ತಿದ್ದಾರೆ. 12% US ಕೆನಡಾದಲ್ಲಿ, 15% UK ಯುರೋಪ್ನಲ್ಲಿ, 8% ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ನಲ್ಲಿ ಪರ್ಚೇಸ್ ಮಾಡ್ತಿದ್ದಾರೆ. ಸೊ ನೀವು NRI ಆಗಿದ್ದು ನಿಮಗೆ NRI ಟರ್ಮ್ ಪ್ಲಾನ್ಗಳಲ್ಲಿ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೆಳಗಡೆ ಲಿಂಕ್ ಇರುತ್ತೆ. ಕ್ಲಿಕ್ ಮಾಡೋ ಮೂಲಕ NRI ಟರ್ಮ್ ಪ್ಲಾನ್ಗಳನ್ನು ಪರ್ಚೇಸ್ ಮಾಡಿ ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆ, ಒಂದು ಫಿನಾನ್ಷಿಯಲ್ ಸೆಕ್ಯೂರಿಟಿಯನ್ನು ನೀವು ಒದಗಿಸಬಹುದು. ನೀವು ಆಲ್ರೆಡಿ ಮಾಡಿಸಿದ್ರೆ ನಿಮ್ಮ NRI ಮಿತ್ರರಿಗೂ ಇದನ್ನು ಶೇರ್ ಕೂಡ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.